ನೋಡಿ, ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೈಸೂರು ದಸರಾ ಉದ್ಘಾಟನೆ ಇನ್ನೊಂದು 2 ವಾರ ಬಾಕಿ ಉಳ್ಕೊಂಡಿದೆ. ಉದ್ಘಾಟನೆ ಮಾಡೋರು ಬಾನು ಮುಸ್ತಾಕ್. ಹಾಗಾಗಿ ಬಾನು ಮುಸ್ತಾಕ್ ಅವರ ಕಡೆಯಿಂದ ಉದ್ಘಾಟನೆ ಮಾಡಬಾರದು ಅನ್ನೋದಕ್ಕೆ ಬಹಳಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯಿಂದ ಇವತ್ತು ಈ ಸಂಬಂಧ ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರ್ಮಿಷನ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದ್ದರಿಂದಾಗಿ ಖಾಕಿ ಕಟ್ಟೆಚ್ಚರವನ್ನು ಈಗ ಆಲ್ರೆಡಿ ತೆಗೆದುಕೊಂಡಿತ್ತು. ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಕರ್ತರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಉಂಟಾಯಿತು. ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಇನ್ನೆರಡು ವಾರ ಬಾಕಿ ಉಳ್ಕೊಂಡಿದೆ. ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉದ್ಘಾಟನೆ ಕಾರ್ಯಕ್ರಮ ಇದೆ. ಬಾನು ಮುಸ್ತಾಕ್ ಅವರ ಕೈಯಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಿಸಬಾರದು ಅನ್ನುವಂಥ ಆಗ್ರಹ, ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ಬಿಜೆಪಿ ನಾಯಕರು, ಪ್ರತಾಪ್ ಸಿಂಹ ಸೇರಿದಂತೆ ಮೈಸೂರು ಭಾಗದ ಹಲವು ಬಿಜೆಪಿ ಶಾಸಕರು ಜೊತೆಗೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿ ಇವತ್ತು ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸರು ಇದಕ್ಕೆ ಅನುಮತಿ ಕೊಡದೆಯೂ ಕೂಡ ಚಾಮುಂಡಿ ಚಲೋವನ್ನು ಹಮ್ಮಿಕೊಂಡಿದ್ದರಿಂದಾಗಿ ಚಾಮುಂಡಿ ಬೆಟ್ಟದ ಎಂಟ್ರೆನ್ಸ್ನಲ್ಲಿ ಪೊಲೀಸರ ನಿಯೋಜನೆ ಇತ್ತು, ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಕಾರ್ಯಕರ್ತರು ಯಾವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದು. ಆ ವಿಜುವಲ್ಸ್ ನೋಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರ್ಮಿಷನ್ ಯಾವಾಗ ಡಿನೈ ಮಾಡಿದ್ರು ಆದರೂ ಕೂಡ ಈಗ ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸದ್ಯದ ಬೆಳವಣಿಗೆ ಏನೇನು ಅಂತ? ಶರತ್, ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರು ಆಯ್ಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ಇಂದು ಚಾಮುಂಡಿ ಬೆಟ್ಟಕ್ಕೆ ಚಲೋವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಿನ್ನೆ ಅಷ್ಟೇ ಕೂಡ ಅಂದ್ರೆ ಬಿಜೆಪಿ ನಾಯಕರು ಹಿಂದೂ ಜಾಗರಣ ವೇದಿಕೆ ಕೂಡ ಚಾಮುಂಡಿ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಕರಿಬಾರ್ದು ಅಂತ ಹೇಳಿದ್ರೆ ದಲಿತ ಮಹಾಸಭಾ ಸಂಘದಿಂದಲೂ ಕೂಡ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ಕರೆಕ್ಟ್ ಆಗಿದೆ, ಅವರು ಕೂಡ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇಂದು ಎರಡೂ ಸಂಘಟನೆಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಚಲೋವನ್ನು ಹಮ್ಮಿಕೊಂಡಿದ್ರು. ಪೊಲೀಸ್ನವರು ಜಿಲ್ಲಾಡಳಿತ ಅದಕ್ಕೆ ಯಾವುದೇ ರೀತಿಯ ಚಲೋಗೆ ಕೂಡ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಕೂಡ ಅಂದ್ರೆ ಆ ಸರ್ಕಲ್ನಲ್ಲಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಸರ್ಕಲ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಈಗ ಪ್ರತಿಭಟನೆಗೆ ಮತ್ತೆ ಚಲೋಗೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಹಿಂದೂ ಜಾಗರಣ ವೇದಿಕೆಯವ್ರನ್ನ ಈಗ ಬಂಧನ ಮಾಡಿರುವಂತದ್ದು ನೋಡಬಹುದಾಗಿರುವಂತದ್ದು. ಈಗ ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಇದಾಗಿರುವಂತದ್ದು. ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಹಿಂದೂ ಜಾಗರಣ ವೇದಿಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿತ್ತು, ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಇಂದು ಚಾಮುಂಡಿ ಬೆಟ್ಟಕ್ಕೆ ಅಂದ್ರೆ ಬಾನು ಮುಸ್ತಾಕ್ ಅವರ ಆಯ್ಕೆ ಸರಿಯಾಗಿಲ್ಲ, ಅವರು ಉದ್ಘಾಟನೆ ಮಾಡಬಾರದು ಅಂತ ಹೇಳಿ ಇಂದು ಚಾಮುಂಡಿ ಬೆಟ್ಟಕ್ಕೆ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಹಿನ್ನೆಲೆಯಲ್ಲಿ ಕೂಡ ಇಂದು ಚಲೋಗೆ ಬಂದಂತಹ ಎಲ್ಲ ಒಂದು ಕಾರ್ಯಕರ್ತರನ್ನ ಮತ್ತೆ ಮಾಜಿ ಶಾಸಕರನ್ನ ಬಂಧನ ಮಾಡಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ 4 ಭಾಗಗಳಲ್ಲೂ ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಯಾರು ಕೂಡ ಹಿಂದೂ ಜಾಗರಣ ವೇದಿಕೆಯವರು ಬಿಜೆಪಿಯವರು ಯಾರು ಕೂಡ ಸ್ಥಳಕ್ಕೆ ಹೋಗದಂತಹ ರೀತಿಯಲ್ಲಿ ಕೂಡ ಒಂದು ಸರ್ಕಲ್ ನಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಬಂದಂತಹ ಶಾಸಕರು ಮತ್ತೆ ಹಿಂದೂ ಕಾರ್ಯಕರ್ತರನ್ನು ಕೂಡ ಬಂಧನ ಮಾಡಿರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಆಯ್ಕೆ ವಿಚಾರದಲ್ಲಿ ಕೂಡ ಒಂದು ದಲಿತ ಮಹಾಸಭಾ ಏನಿದೆ ಅವರು ಕೂಡ ಬಾನು ಮುಸ್ತಾಕ್ ಅವರ ಆಯ್ಕೆ ಸರಿಯಾಗಿದೆ ಅಂತ ಹೇಳಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಅವರು ಕೂಡ ಮನವಿಯನ್ನು ಸ್ವೀಕರಿಸಿದಂತ ಮನವಿಯನ್ನ ಪೊಲೀಸ್ನವರು ನೀವು ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಭಟನೆ ಮಾಡಬಾರದು ಎಂಬ ಮನವಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಕೂಡ ಅವರು ವಾಪಸ್ ತೆರಳಿರುವಂತದ್ದು. ಆದ್ರೆ ಹಿಂದೂ ಜಾಗರಣ ವೇದಿಕೆ ಮತ್ತೆ ಬಿಜೆಪಿ ನಾಯಕರು ಕೂಡ ಚಾಮುಂಡಿ ಬೆಳಕ್ಕೆ ಒಂದು ಬಲವಂತವಾಗಿ ಚಲೋ ಮಾಡಿದಂತ ಸಂದರ್ಭದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಬಂಧನ ಮಾಡಿರುವಂತದ್ದು. ಸದ್ಯದ ಪರಿಸ್ಥಿತಿ ಈಗ ಚಾಮುಂಡಿ ಬೆಟ್ಟಕ್ಕೆ ಯಾರು ಕೂಡ ಬಿಡಲಾಗ್ತಾ ಇಲ್ಲ. 4 ಭಾಗದಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು ನೋಡಬಹುದಾಗಿರುವಂತದ್ದು. ಸರ್ಕಲ್ನಲ್ಲಿ ವಾಹನಗಳಿಗೆ ಸಾರ್ವಜನಿಕರಿಗಿರಬಹುದು, ಪ್ರವಾಸಿಗರಿಗಿರಬಹುದು ಯಾವುದೇ ರೀತಿ ತೊಂದರೆ ಆಗದಂತೆ ಕೂಡ ಸರ್ಕಾರಿ ಮುಕ್ತವಾದ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಕೂಡ ಹಿಂದೂ ಜಾಗರಣ ವೇದಿಕೆ ಮತ್ತೆ ಇನ್ನಿತರ ಸಂಘಟನೆಗಳು ಚಲೋಗೆ ಬಂದಂತವರನ್ನ ಮಾತ್ರ ಬಂಧನ ಮಾಡ್ತಾ ಇರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಒಂದು ಮೈಸೂರು ನಗರದಲ್ಲಿ ಏನು ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿರುವಂತದ್ದು. ಬಿಜೆಪಿ ನಾಯಕರು ಮತ್ತೆ ಹಿಂದೂ ಜಾಗರಣ ವೇದಿಕೆ ಸಂಘಟನೆಗಳು ಏನು ಅವರ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ದಲಿತ ಮಹಾಸಭಾ ಸಂಘಟನೆ ಕೂಡ ಅವರು ದಸರಾ ಉದ್ಘಾಟಕರ ಆಯ್ಕೆ ವಿಚಾರ ಸರಿಯಾಗಿದೆ ಅಂತ ಹೇಳಿ ಎರಡು ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏನು ದಸರಾ ಉದ್ಘಾಟನೆ ಅಂದ್ರೆ ಈ ತಿಂಗಳ 22ನೇ ತಾರೀಕು ಉದ್ಘಾಟನೆ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಒಂದು ಬಾನು ಮುಸ್ತಾಕ್ ಅವರಿಗೆ ಆಹ್ವಾನವನ್ನ ನೀಡಿರುವಂತದ್ದು. ಆದ್ರೆ ದಸರಾ ಉದ್ಘಾಟಕರ ಆಯ್ಕೆ ವಿಚಾರ ಕೂಡ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಬಿಜೆಪಿ ನಾಯಕರ ಹಿಂದೂ ಜಾಗರಣ ವೇದಿಕೆಯವರ ಯಾವುದೇ ಮಾತಿಗೆ ಕೂಡ ಕೇರ್ ಮಾಡದಂತ ಹಿನ್ನೆಲೆ ಕೂಡ ಅವರಿಗೆ ಆಹ್ವಾನವನ್ನು ನೀಡಿರುವಂತದ್ದು. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರೇ ಕೂಡ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದ್ರೆ ಇಂದು ಮತ್ತೆ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ದಸರಾ ಇನ್ನೂ ಕೂಡ ಸ್ವಲ್ಪ ಕೆಲವು ದಿನಗಳು ಇರುವಾಗಲೇ ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿರುವಂತಹ ಒಂದು ಉದ್ಘಾಟಕರ ಆಯ್ಕೆ ವಿಚಾರ ಉದ್ಘಾಟನೆ ಸಂದರ್ಭದಲ್ಲಿ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಎಂಬುದನ್ನು ಕೂಡ ರಾಜ್ಯ ಸರ್ಕಾರ ಯಾವ ರೀತಿಯನ್ನ ಇದನ್ನ ನಿಭಾಯಿಸುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.